ಬಿಜೆಪಿಯಲ್ಲೂ ಕೂಡ ಡೆವಲಪ್ಮೆಂಟ್ಗಳಾಗ್ತದೆ. ಅದರಲ್ಲೂ ಸ್ಪೆಷಲಿ ಇವತ್ತು ಅಮಿತ್ ಶಾ ಅವರ ಒಂದು ಭೇಟಿ ಇತ್ತಲ್ಲ, ಅದು ಯಡಿಯೂರಪ್ಪನವರ ನಿವಾಸಕ್ಕೆ ಹೋಗಿದ್ದು, ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಾಕಷ್ಟು ಸಂದೇಶಗಳನ್ನ ಕೊಡ್ತಾ ಇದೆ ರಾಜಕೀಯ ವಲಯದಲ್ಲಿ. ಫಾಸ್ಟ್ ನೆಪೋದಲ್ಲಿ BSY ನಿವಾಸಕ್ಕೆ ಅಮಿತ್ ಶಾ ಅವರು ಭೇಟಿಯನ್ನ ಕೊಟ್ಟರು. BSY ಪುತ್ರನಿಗೆ ಚಾಣಕ್ಯ ಅಮಿತ್ ಶಾ ಶಹಬ್ಬಾಸ್ ಗಿರಿಯನ್ನ ಹೇಳಿದರು. ಅಪ್ಪನ ಬದಲು ಮಗನ ಕೈಯಿಂದಲೇ ಹೂಗುಚ್ಛವನ್ನ ಸ್ವೀಕರಿಸಿದ್ರು ಅಮಿತ್ ಶಾ ಅವರು. ಅಮಿತ್ ಶಾ ಅವರ ಒಂದೊಂದು ಹೆಜ್ಜೆ, ಒಂದೊಂದು ನಡೆಗಳು, ಒಂದೊಂದು ನಿರ್ಧಾರಗಳು ಕೂಡ ರಾಜಕೀಯವಾಗಿ ಚರ್ಚೆ ಆಗುತ್ತೆ. ಅದರಲ್ಲಿ ಬೇರೆಯದ್ದೇ ಸಂದೇಶ ಇರುತ್ತೆ. ಅದನ್ನ ಇವತ್ತು ಪಾಸ್ ಮಾಡಿದ್ರು ಅಮಿತ್ ಶಾ ಅವರು. ವಿಜೇಂದ್ರ ಅವರ ಬೆನ್ನು ತಟ್ಟಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಸ್ವಾಗತದ ಬಳಿಕ BSY ಮನೆಯಲ್ಲಿ ಅಮಿತ್ ಶಾ ಅವರು ಬ್ರೇಕ್ಫಾಸ್ಟ್ ಮಾಡಿದ್ರು. ಖುದ್ದು ಅಮಿತ್ ಶಾಗೆ ಉಪಹಾರವನ್ನ ಬಡಿಸಿದ್ರು ವಿಜೇಂದ್ರ ಅವರು. ಈ ಮೂಲಕ ರಾಜ್ಯ ರಾಜಕೀಯದಲ್ಲಿ ಹಲವು ರೀತಿಯ ಸಂದೇಶವನ್ನ ರವಾನಿಸಿದ್ದಾರೆ ಅಮಿತ್ ಶಾ. ಇದರಲ್ಲಿ ಒಂದಂತೂ ಸ್ಪಷ್ಟವಾಗ್ತಾ ಇದೆ, BSY ವಿಚಾರಕ್ಕೆ ಸಂಬಂಧಪಟ್ಟಂತೆ BSY ಬೇಕೇ ಬೇಕು ಅವರಿಗೆ. ಈ ಒಂದು ಉಪಹಾರ ಸೇವನೆ ಮಾಡುವಂಥದ್ದು ಹೋಗಿದ್ದು ಜಸ್ಟ್ ನೆಪ ಅಷ್ಟೇ. ವಿಜೇಂದ್ರ ಅವರು ಏನ್ ಮಾತನಾಡಿದ್ರು ನೋಡ. ಆದರೆ ಒಂದಂತೂ ಸಂತೋಷದಿಂದ ಮಾನ್ಯ ಅಮಿತ್ ಶಾಜಿ ಅವರು ಭಾಳ ಪ್ರೀತಿಯಿಂದ ಇವತ್ತು ನನ್ನನ್ನು ಕೂಡ ಮಾತನಾಡಿಸಿದ್ದಾರೆ. ನನಗೂ ಕೂಡ ಒಂದು ರೀತಿ ಆನೆ ಬಲ ಬಂದಂತಾಗಿದೆ. ಇನ್ನೂ ಹೆಚ್ಚೆಚ್ಚು ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಒಂದು ದೊಡ್ಡ ಶಕ್ತಿ ಸಿಕ್ಕಂತಾಗಿದೆ. ಯಡಿಯೂರಪ್ಪನವ್ರನ್ನ ಸೈಡ್ಲೈನ್ ಮಾಡಲಾಗಿದೆ. ಯಡಿಯೂರಪ್ಪನವ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ. ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು. ಮಾನ್ಯ ಯಡಿಯೂರಪ್ಪನವರು ಪೂಜಾ ತಂದೆಯವರು ಹಿಂದಿನಿಂದಲೂ ಕೂಡ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಏನು ಉತ್ಸಾಹದಲ್ಲಿದ್ದರು, ಇವತ್ತು ಕೂಡ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಅದೇ ಉತ್ಸಾಹದಲ್ಲಿ ಇವತ್ತು ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಮುಂದೂ ಕೂಡ ಮಾಡ್ತಾರೆ. ಶಿಕಾರಿಪುರ ತಾಲೂಕಿನ ನಮ್ಮ ಪಕ್ಷದೆಲ್ಲ ಕಾರ್ಯಕರ್ತರು ಹಿರಿಯರ ಒಂದು ಅಭಿಪ್ರಾಯದ ಮೇರೆಗೆ ನಾನು ಈಗ ಶಿಕಾರಿಪುರದಲ್ಲಿ ಇವತ್ತು ಎಲ್ಲ ಗ್ರಾಮಗಳೇ ಭೇಟಿಯನ್ನು ಕೊಟ್ಟಿದ್ದೇನೆ. ಮತ್ತೊಂದು ಬಾರಿ ಈಗ ಪ್ರವಾಸ ಶುರು ಮಾಡ್ತಾ ಇದ್ದೇನೆ ಶಿಕಾರಿಪುರದಲ್ಲಿ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕೇಂದ್ರ ನಾಯಕತ್ವ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ರೌಂಡ್ ಟೇಬಲ್ ನಲ್ಲಿ ಚರ್ಚೆ ಮಾಡೋಣ. ಅದು ನೋಡ್ತಾ ಇದ್ವಿ, ಇಲ್ಲಿ BSY ಅನಿವಾರ್ಯ, ಉಪಹಾರ ಸೇವನೆ ಅನ್ನುವಂಥ ಜಸ್ಟ್ ನೆಪ. BSY ಜಪ ಅದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದೊಂದು ರೀತಿಯ ಮೆಸೇಜ್ಗಳು ಒಂದೊಂದು ರೀತಿಯಾಗಿ ಯಾರ್ಯಾರಿಗೆಲ್ಲ ಏನೇನು ಮೆಸೇಜ್ಗಳನ್ನ, ಒಂದು ರಾಜಕೀಯ ಪಕ್ಷಗಳಿಗೂ ಒಂದು ಮೆಸೇಜು, ಇನ್ನ BJP ಒಳಗಿರುವಂಥ ಇವರ ವಿರೋಧಿ ಬಣಕ್ಕೆ ಒಂದು ರೀತಿಯಾದಂಥ ಮೆಸೇಜು, ಎಲ್ಲರನ್ನೂ ಕಟ್ಟಿ ಹಾಕುವಂಥ ಪ್ರಯತ್ನ. ಅದರ ಜೊತೆಗೆ ಇವರೇ ಅನಿವಾರ್ಯ, ಇವರೇ ಮುಖ್ಯ. ಇದು ಯಡಿಯೂರಪ್ಪ ವಿಜೇಂದ್ರ ಅವರಿಗೂ ಕೂಡ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು. ಏನ್ ಹೇಳ್ಬೋದು? ಈಗ ನೋಡಿ, ಸೋಮಣ್ಣ ಅವರು ಮಾತನಾಡ್ತಾ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಯಾರ್ರೀ ವಿಜೇಂದ್ರ ಅಂತ ಕೇಳಿದ್ರು. ಆ ಒಂದು ಪ್ರಶ್ನೆಗೆ ಬಹುಶಃ ಇವತ್ತಿನ ಈ ದೃಶ್ಯಗಳು ಉತ್ತರವನ್ನ ಕೊಡ್ತಾ ಇದೆ ಅಂತ ಅನಿಸ್ತಾ ಇದೆ. ಅಂದ್ರೆ ರಾಜಕೀಯವಾಗಿ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರ ಅನಿವಾರ್ಯತೆ ಇವತ್ತಿನ ಮಟ್ಟಿಗೆ BJPಗೆ ಎಷ್ಟಿದೆ ಅನ್ನುವಂಥದ್ದು ಅವ್ರನ್ನ ಏನು ಸಂಘಟನೆಯಲ್ಲಿ ಯುವ ಮೋರ್ಚಾ ಏನು ಜವಾಬ್ದಾರಿಯನ್ನು ಕೊಟ್ಟಂತ ಸಂದರ್ಭದಲ್ಲೇ ಕಂಡಿದ್ವಿ, ಏನು ಸಮಾವೇಶಗಳಾಗುವಂಥ ಸಂದರ್ಭದಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಅದಾದ ನಂತರವೂ ಕೂಡ, ಜವಾಬ್ದಾರಿ ಕೊಟ್ಟ ನಂತರವೂ ಕೂಡ ಆಕ್ಷೇಪಗಳು, ಅಪಸ್ವರಗಳು ದೊಡ್ಡ ಮಟ್ಟದಲ್ಲಿ ಬಂದವು ಅಂತ. ಅದಕ್ಕೆ ಕಾರಣ ಇಲ್ಲಿನ ಲೋಕಲ್ ಲೀಡರ್ಸೋ ಅಥವಾ ದಿಲ್ಲಿಯಲ್ಲಿರುವಂಥ ಮತ್ತೊಂದು ಏನು ಗುಂಪು ಅನ್ನುವಂಥದ್ದು ಎಲ್ಲ ದೊಡ್ಡ ಚರ್ಚೆ ಆಯಿತು, ಅದು ಬೇರೆ. ಆದರೆ ಆ ಚರ್ಚೆಗೆ ಆಸ್ಪದವೇ ಇಲ್ಲದಂತೆ ಇವತ್ತು ಬಂದು ಏನು ಇಷ್ಟು ದಿವಸ BSY ಅವರ ಜಪವನ್ನು ಅವತ್ತು ಏನು ಮೋದಿಯವರು ಬಂದಂಥ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಕೈ ಹಿಡಿದು ನಡೆದು ಬಂದಂಥ ಒಂದು ದೃಶ್ಯ ಏನಿತ್ತು, ಆ ಚಿತ್ರ ಮತ್ತು ಇವತ್ತು ವಿಜೇಂದ್ರ ಅವರ ಮೂಲಕ ಏನು ಹೂಗುಚ್ಛವನ್ನು ಪಡೆದಿರುವಂಥ ದೃಶ್ಯ, ಇದೆರಡು ಕೂಡ ಚುನಾವಣೆಯ ಮಟ್ಟಿಗೆ ಉತ್ತರ ಪ್ರದೇಶದಲ್ಲಿ ಯು ಪಿ ಎಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥರ ಹೆಗಲ ಮೇಲೆ ಕೈ ಹಾಕ್ಕೊಂಡಿದ್ರಲ್ಲ ಮೋದಿ, ಅಷ್ಟೇ ಈಕ್ವಲ್ ಮತ್ತು ಇಂಪಾರ್ಟೆನ್ಸ್ ಇದೆ ರಾಜ್ಯ ಚುನಾವಣೆಗೆ. ಯಾಕಂದರೆ ನೀವು ಏನೇ ಹೇಳ್ಬೋದು, ಇನ್ನು ವಿಜೇಂದ್ರ ಅವರ ಸೈಡ್ಲೈನ್ ಮಾಡ್ತಾರೆ, ಯಡಿಯೂರಪ್ಪನವರ ಸೈಡ್ಲೈನ್ ಮಾಡಿದ್ದಾರೆ, ಈ ಎಲೆಕ್ಷನ್ ಅವರು ಬಳಸ್ಕೊಂತಾರೆ ಬಿಡ್ತಾರೆ ಅನ್ನೋ ಅಂತ ಏನು ಚರ್ಚೆ ಇತ್ತು ಅಥವಾ ಒಂದು ಏನು ಅಪಸ್ವರಗಳಿತ್ತು ಅಥವಾ ಮಾತುಗಳಿದ್ವು, ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಜೊತೆಗೆ ಏನು ಬ್ರಾಹ್ಮಣ ಮುಖ್ಯಮಂತ್ರಿ ಆಗ್ತಾರೆ ಮುಂದೆ ಯಾರೋ ಅನ್ನೋಂಥ ಒಂದು ಚರ್ಚೆ ಏನು ಬಂದಿತ್ತು, ಅದಕ್ಕೂ ಉತ್ತರ ಸಿಕ್ಕಿದೆ. ಒಟ್ಟಾರೆ ವಿಜೇಂದ್ರ ಅವರು ಮುಂದಿನ ದಿನಗಳ ಭವಿಷ್ಯ ಇಲ್ಲ ಅಥವಾ ಸದ್ಯಕ್ಕೆ ಬಳಸ್ಕೊಂತಾರೆ ಅನ್ನುವಂಥ ಏನು ಮಾತುಗಳು ಬಂದಿತ್ತು, ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಮತ್ತು ಯಡಿಯೂರಪ್ಪನವರ ಪ್ರಾಮುಖ್ಯತೆಯನ್ನು ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಗೆ ಬಳಸ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡ್ಕೊಳ್ತಾರೆ. ಮಧು ಅವ್ರ ಮಾತುಗಳಿಗೆ ಆಡ್ ಆನ್ ಮಾಡ್ತಾ ಈಗ ಸಾಕಷ್ಟು ಜನ ಪಕ್ಷಾಂತರ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರ ಅನುಯಾಯಿಗಳು ಬೇರೆ ಹೋಗ್ತಾರೆ. ಏನಕ್ಕೆ ಭಯ ಅಂದ್ರೆ ಯಡಿಯೂರಪ್ಪನವರಿಗೆ ನೆಕ್ಸ್ಟ್ ಪ್ರಾಮುಖ್ಯತೆ ಇರೋದಿಲ್ಲ ಎಲೆಕ್ಷನ್ ಆದ್ಮೇಲೆ ಅನ್ನುವಂಥದ್ದು. ಆಮೇಲೆ ಲಿಂಗಾಯತ ಸಮುದಾಯದಲ್ಲಿ ಇವರನ್ನು ಕಡೆಗಣಿಸಿದ್ದಾರೆ ಅನ್ನುವಂಥದ್ದಕ್ಕೂ ಕೂಡ ಇನ್ನಷ್ಟು ಇಲ್ಲ, ನಾವು ಪ್ರಾಮಿನೆನ್ಸ್ ಕೊಟ್ಟಿದ್ದೀವಿ, ಅವರಿಗೆ ಪ್ರಾಮುಖ್ಯತೆ ಇದೆ. ಹಾಗೆ ವಿಜೇಂದ್ರ ಅವರಿಗೂ ಅನ್ನುವಂಥ ಮೆಸೇಜು. CT ರವಿ ಅವರು ಕಿಚನ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಿದ್ರು, ಅದಕ್ಕೂ ಕೂಡ ಒಂದು ರೀತಿಯಾದಂಥ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ನೀವೇ ಹೇಗೆ ನೋಡ್ತೀರಾ ಪಟೇಲ್? ನೋಡಿ, 2 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಯಡಿಯೂರಪ್ಪನವರು. ಓಪನ್ ಸೀಕ್ರೆಟ್, 2 ವರ್ಷ ರೂಲ್ ಮಾಡಿದ್ರು ಯಾರೋ ಅಲ್ಲ, ವಿಜೇಂದ್ರ. ಒಂದು ಸೆಕೆಂಡ್, ವಿಜೇಂದ್ರನ ಸತ್ಯ ಗೊತ್ತು, ಅಡ್ಮಿನಿಸ್ಟ್ರೇಷನ್ ಅನುಭವ ಬಂದೋಗಿದೆ. ವಿಜೇಂದ್ರ ಒಂದೇ ಒಂದು ಏಕೈಕ ಗುರಿ ಅಂದರೆ ಅವ್ರ ಇಡೀ ಫ್ಯಾಮಿಲಿ ಮತ್ತು ವಿಜೇಂದ್ರಿಗೆ ಮುಂದಿನ ಮುಖ್ಯಮಂತ್ರಿ ಆಗುವಂಥದ್ದು ಅವರ ಕನಸು. ಆದರೆ ಅವರ ಕನಸಿದೆಯಲ್ಲ, ವಿಷನ್ ಇದೆಯಲ್ಲ, ಈಗಿಂದಲ್ಲ, ಇದು ಪಂಚವಾರ್ಷಿಕ ಕನಸು. ಅವ್ರಿಗೆ ಗೊತ್ತು ನಾಳೆ ಚುನಾವಣೆಯಾಗಿ BJP ಅಧಿಕಾರಕ್ಕೆ ಬಂದರೂ ಕೂಡ ವಿಜೇಂದ್ರನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಲ್ಲ. ಈ ಸತ್ಯ ಇದೆಯಲ್ಲ,
BJP ಹೈಕಮಾಂಡ್ಗೂ ಕೂಡ ಗೊತ್ತು. ಅವರ ವಿಷನ್ ಇದೆಯಲ್ಲ ಆಪರೇಷನ್ 2028 ಹೊತ್ತಿಗೆ ಈ ರಾಜ್ಯಕ್ಕೊಬ್ಬ ಅನಿವಾರ್ಯ ನಾಯಕ ಬಂದಿರ್ತಾನೆ. BS ಯಡಿಯೂರಪ್ಪ ನಂತರದ ಉತ್ತರಾಧಿಕಾರಿ BA ವಿಜೇಂದ್ರ ಅದು ಪ್ರೂವ್ ಆಗಿರುತ್ತೆ ಮತ್ತು ವಿಜೇಂದ್ರ ಅವರ ಪ್ರಬುದ್ಧತೆ ಪ್ರೌಢಿಮೆ ಅಲ್ಲಿಗೆ ರಾಜಕಾರಣದ ಪ್ರೌಢಿಮೆ ಬೆಳೆದಿರುತ್ತೆ. 2028 ಅವರು ಒಂದು ವೇಳೆ ರಾಜ್ಯದ ಅಧ್ಯಕ್ಷರಾಗಿಯೋ ಅಥವಾ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಚುನಾವಣೆಗೆ ಏನಾದರೂ ನಿಂತರೆ ಅವರಿಗೆ ಯಾಕಂತೇಳಿ ಕ್ಯಾಸ್ಟು ಕೆಪಾಸಿಟಿ ಈ ಥರ ಎಲ್ಲವೂ ಕೂಡ ಅವರಿಗೆ ಶಕ್ತಿ ಇರೋದ್ರಿಂದ ಅವರ ಗುರಿ ಇರೋದೇ 2028. ಈ ಗುರಿ ವಿಚಾರ ಹೈಕಮಾಂಡ್ಗೆ ಗೊತ್ತು. ಹಾಗಾಗಿ ಈಗ ಆ 5 ವರ್ಷದ ಪಂಚವಾರ್ಷಿಕ ಗುರಿ ಇಟ್ಕೊಂಡು ಈ 2023 ಚುನಾವಣೆಗೆ BJPಗೆ ಹೊರತ ಬೀಳಬಾರ್ದೆಂಬ ಕಾರಣಕ್ಕಾಗಿ ಹೈಕಮಾಂಡ್ ಇದೀಗ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಇವತ್ತು ಮನೆಗಳಿಗೆ ಬರ್ತಿರುವಂಥದ್ದು, ಉಪಹಾರ ಸೇವನೆ ಆಗ್ತಿರುವಂಥದ್ದು, ದಯವಿಟ್ಟು ತಾವು ಕೈ ಬಿಡಬೇಡಿ, ತಾವು ಕೈ ಹಿಡಿದ್ರೆ ಮಾತ್ರ ನಾವು ಗೆಲ್ಲೋಕ್ಕೆ ಸಾಧ್ಯ ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಅವ್ರ ಮನೆಗೆ ಬಂದಿರೋದು. ಯಾರ ವ್ಯಕ್ತಿ ಅನಿವಾರ್ಯ ಅಂದರೆ ಮಾತ್ರ ಆ ವ್ಯಕ್ತಿ ಮುಂದೆ ಎಲ್ಲರೂ ಕೂಡ ನಾನಿರ್ಬೋದು ನೀವಿರ್ಬೋದು ನಾವು ಅವ್ರನ್ನ ಹೆಚ್ಚು ಪ್ರೀತಿ ಮಾಡ್ತೀವಿ, ಅವರ ಬಳಿ ಹೆಚ್ಚು ಹೋಗ್ತೀವಿ ಮತ್ತು ಅವ್ರ ಜೊತೆ ಹೆಚ್ಚು ಒಡನಾಟವನ್ನು ಇಟ್ಕೊಳ್ತೀವಿ. ಸಮಾವೇಶದಲ್ಲೂ ಕೂಡ ಅಮಿತ್ ಶಾ ಅವರು ಮೋದಿ ಅವರ ನಾಯಕತ್ವ ಯಡಿಯೂರಪ್ಪನವರ ನಾಯಕತ್ವಕ್ಕೆ ವೋಟ್ ಕೊಡಿ ಅಂತ ಕೇಳಿದ್ರು. ಬೊಮ್ಮಾಯಿ ಅವರ ಹೆಸರಲ್ಲಿ ಪರ್ಯಾಸ ನೋಡಿ, ಯಡಿಯೂರಪ್ಪನವರು ದೆಹಲಿಗೆ ಹೋದಾಗ ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ ಮೋದಿ ಅವರಿರ್ಬೋದು ಅಮಿತ್ ಶಾ ಆಗಿರ್ಬೋದು ಭೇಟಿಗೆ ಅವಕಾಶನೇ ಕೊಡಲ್ಲ ಅನ್ನೋ ಒಂದು ಮಾತು ಚರ್ಚೆ ನಡೀತಾ ಇದ್ದಂತ ಒಂದು ವ್ಯತಿರಿಕ್ತವಾಗಿ ಇವತ್ತು ಅವರೇ ಮನೆ ಬಾಗಿಲು ಹುಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಇವತ್ತಿನ ಅನಿವಾರ್ಯತೆ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಇಬ್ರು ಕೂಡ ಇವತ್ತಿನ ಚುನಾವಣಾ ಚದುರಂಗದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.